ನಗರದ ಯಲಹಂಕ ಬಳಿಯ ಕೋಗಿಲು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕ್ ಜೊತೆ ರಾಜ್ಯ ಕಾಂಗ್ರೆಸ್ ಕೈ ಜೋಡಿಸಿದೆಯೇ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಕೆಲವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ಇದು ನಿಜಾನ ಸುಳ್ಳು ಗೊತ್ತಿಲ್ಲ. ನೆರೆಯ ಪಾಕಿಸ್ತಾನ ಖ್ಯಾತೆ ತೆಗಿತಾ ಇದೆ ಒಂದು ವಿಚಾರವಾಗಿ ಮಾತನಾಡ್ತಾ ಇದೆ ವಿಚಾರದ ಬಗ್ಗೆ. ಆದರೆ ಈ ಹಿಂದೆ ಕೂಡ ಕೆಲವರು ಹೇಳಿದರು, ಭಾರತ ಕೂಡ ಹೇಳಿದೆ, ನೀವು ಇದ್ರ ಬಗ್ಗೆ ಮಾತನಾಡೋ ಅವಶ್ಯಕತೆ ಇಲ್ಲ, ನೀವು ನಮಗೇನು ಸಂಬಂಧ ಕೂಡ ಇಲ್ಲ ಅಂತ ಹೇಳಿ. ಹೀಗಿರುವಾಗ ಎಲ್ಲೋ ಒಂದು ಕಡೆ ಕೆಲವರು ಮಾತನಾಡ್ತಾ ಇದ್ದಾರೆ. ಇದು ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಪಾಕ್ ಜೊತೆ ರಾಜ್ಯ ಕಾಂಗ್ರೆಸ್ ಕೈ ಜೋಡಿಸಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಒಪ್ಪುವಂತಹ ವಿಚಾರ ಅಲ್ಲ. ಈ ರೀತಿ ಯೋಚನೆ ಮಾಡಿದ್ರು ಕೂಡ ಜನರು ಬೈತಾರೆ. ಅಂತಹ ವಿಚಾರ ಇದು. ಕೇಂದ್ರ ಸಚಿವರು ಸೇರಿ ಮತ್ತು ರಾಜ್ಯದ ಬಿಜೆಪಿ ನಾಯಕರೆಲ್ಲರೂ ಕೂಡ ಕೈ ಸರ್ಕಾರದ ವಿರುದ್ಧ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ಸೋಮಣ್ಣ ಏನಿದ್ದಾರೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಕೇಂದ್ರ ಉದ್ಯೋಗ ಮತ್ತು ಕಾರ್ಮಿಕ ಖಾತೆ ರಾಜ್ಯ ಸಚಿವ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರು, ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ವಿಜಯೇಂದ್ರ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಎಲ್ಲಿಯ ಬೆಂಗಳೂರು ಬಡಾವಣೆ, ಎಲ್ಲಿಯ ಪಾಕಿಸ್ತಾನ, ಏನು ನಂಟಿದೆ? ಒಂದಕ್ಕೊಂದು ಸಂಬಂಧನೇ ಇಲ್ಲ. ಭಾರತದಲ್ಲಿರುವಂತಹ ಕರ್ನಾಟಕದಲ್ಲಿರುವಂತಹ ಬೆಂಗಳೂರಿನಲ್ಲಿರುವಂತಹ ಒಂದು ಬಡಾವಣೆ, ಆ ಬಡಾವಣೆಯಲ್ಲಿ ಆದಂತಹ ಒಂದು ಘಟನೆ, ಆ ಘಟನೆಯ ಬಗ್ಗೆ ಮಾತನಾಡ್ತಾ ಇರುವಂಥದ್ದು, ಪ್ರತಿಕ್ರಿಯೆ ನೀಡ್ತಾ ಇರುವಂಥದ್ದು ಪಾಕಿಸ್ತಾನ. ಇಲ್ಲಿಗೆ ಅಲ್ಲಿಗೆ ಏನ್ ಸಂಬಂಧ? ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾತನಾಡ್ತಾ ಇದ್ದಾರೆ ವಿಪಕ್ಷದವರು. ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಏನಾದರೂ ಲಿಂಕ್ ಇಟ್ಕೊಂಡಿದೆಯಾ? ಇದು ಪ್ರಶ್ನೆ ಮಾತ್ರ, ಟೀಕೆ ಮಾತ್ರ. ಯಾರು ಕೂಡ ಖಚಿತವಾಗಿ ಹೇಳೋಕ್ಕೂ ಆಗಲ್ಲ, ಡೈರೆಕ್ಟ್ ಆಗಿ ಆರೋಪವನ್ನು ಕೂಡ ಮಾಡೋಕ್ಕಾಗಲ್ಲ. ಆದರೆ ವಿಪಕ್ಷದವರು ತೀಕ್ಷ್ಣವಾಗಿ ಈ ಒಂದು ವಿಚಾರವನ್ನು ಖಂಡಿಸ್ತಾ ಇದ್ದಾರೆ. ಸಂಬಂಧವೇ ಇಲ್ಲದ ಪಾಕಿಸ್ತಾನ ಈ ವಿಚಾರದ ಬಗ್ಗೆ ಯಾಕೆ ಮಾತನಾಡ್ತಾ ಇದೆ? ಯಾಕೆ ಖ್ಯಾತಿಯನ್ನು ತೆಗಿತಾ ಇದೆ? ತಮ್ಮಲ್ಲೇ ಹುಳುಕು ಏನಿದೆ, ತಮ್ಮಲ್ಲೇ ಹುಳುಕನ್ನು ಇಟ್ಕೊಂಡಿರುವಂತಹ ಕೇರಳ ಮತ್ತು ಪಾಕಿಸ್ತಾನ ಸರ್ಕಾರಗಳು ಕರ್ನಾಟಕದ ವಿಚಾರದಲ್ಲಿ ಮೂಗು ತೂರಿಸುವುದು ಯಾಕೆ? ಇದು ನಾಚಿಕೆಗೇಡಿನ ಸಂಗತಿ. ಆ ಸರ್ಕಾರಗಳು ಖ್ಯಾತೆ ತೆಗೆದ ಕೂಡಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ಓಲೈಕೆಗಾಗಿ ಸಮಜಾಯಿಷಿಯನ್ನು ನೀಡ್ತಾ ಇದೆ. ಇದು ನೀಡ್ತಾ ಇರುವಂಥದ್ದು ಸರಿಯಲ್ಲ. ಅದಕ್ಕಿಂತಲೂ ಒಂದು ದೊಡ್ಡ ವಿಪರ್ಯಾಸ ಬೇರೆ ಏನಾದರೂ ಇದೆಯಾ? ಈ ರೀತಿಯಾದ ವಿಪರ್ಯಾಸ ಸಂಗತಿ ಇದೆಯಾ ಅಂತ ಹೇಳಿ ವಿ ಸೋಮಣ್ಣ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಹೌದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿ ಸೋಮಣ್ಣ ಮಾತನಾಡ್ತಿರೋದಾಗಲಿ, ವಿಪಕ್ಷ ನಾಯಕರು ಮಾತನಾಡ್ತಿರೋದಾಗಲಿ, ಅಥವಾ ಇವರ ಹೇಳಿಕೆಗೆ ಅನುಗುಣವಾಗಿ ಅಥವಾ ಅವರ ನಡೆಯನ್ನು ನೋಡಿ ಇವರೇನು ಮಾತನಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು, ಒಂದು ರೀತಿಯಾಗಿ ಕೇರಳ ಸರ್ಕಾರಕ್ಕೆ, ಅಲ್ಲಿನ ಜನರಿಗೆ ಕೆಲವೊಂದು ಪರಿಹಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರಿಗಿಂತ ನೆರೆಯ ರಾಜ್ಯದವರು, ಬೇರೆ ರಾಜ್ಯದವರು ಅಥವಾ ವಲಸಿಗರು ನಿಮಗೆ ಹೆಚ್ಚಾದ್ರ ಅನ್ನೋಂಥ ರೀತಿಯಲ್ಲಿ ಕೆಲವರು ಪ್ರಶ್ನೆ ಮಾಡಿದರು. ಅದಕ್ಕೆ ಸರ್ಕಾರ ಹಾಗೇ ನಡೆದುಕೊಳ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದೇನು? ನಾವು ಅಲ್ಲಿ ಯಾರು ಮನೆಯನ್ನು ಕಳೆದುಕೊಂಡಿದ್ದಾರೆ, ಯಾರು ನಿರಾಶ್ರಿತರಿದ್ದಾರೆ, ಸಂತ್ರಸ್ತರಿದ್ದಾರೆ, ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ತೀವಿ. ಅದು ಸರಿಯಾದ ದಾಖಲೆಗಳು ಇದ್ದರೆ ಮಾತ್ರ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಂತ ಅಧಿಕಾರಿಗಳೇ ತಿಳಿಸಿದ್ದೀವಿ. ಅವರು ತಿಳಿಸಿ ಎಲ್ಲವೂ ಕರೆಕ್ಟಾಗಿದೆ ಅಂತ ಹೇಳಿದಾಗ ನಾವು ಅಂಥವರಿಗೆ ನಿವಾಸವನ್ನು ಕೊಡ್ತೇವೆ, ಪುನರ್ವಸತಿಯನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದರು. ಆದರೆ ಈಗ ವಿಪಕ್ಷದವರು ಏನು ಹೇಳ್ತಾ ಇದ್ದಾರೆ? ಇಲ್ಲ, ಎಲ್ಲೋ ಒಂದು ಕಡೆ ಇವರು ಪಾಕಿಸ್ತಾನ ಮಾತನಾಡ್ತಾ ಇದೆ, ಕೇರಳದ ಸರ್ಕಾರ ಮಾತನಾಡ್ತಾ ಇದೆ ಅಂತಂದರೆ ಇದು ನಾಚಿಕೆಗೇಡಿನ ಸಂಗತಿ. ಸಂಬಂಧವೇ ಇಲ್ಲದಿರೋಂಥ ವಿಷಯಕ್ಕೆ ಸಂಬಂಧವೇ ಇಲ್ಲದೆ ಇರುವಂತಹ ಕೆಲವರು ಮಾತನಾಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಬೇಕಾಗಿತ್ತು? ಆದರೆ ಕಾಂಗ್ರೆಸ್ ಒಂದು ಕಡೆ ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇದೆ. ಕೇಂದ್ರದ ನಾಯಕರು ಕೂಡ ಹಾಗೆ ನಡೆದುಕೊಳ್ತಾ ಇದ್ದಾರೆ, ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಕೂಡ ಹಾಗೆ ನಡೆದುಕೊಳ್ತಾ ಇದ್ದಾರೆ. ಇದು ಎಂಥ ವಿಪರ್ಯಾಸ? ಇದಕ್ಕಿಂತ ಬೇರೆ ಒಂದು ವಿಪರ್ಯಾಸದ ಸಂಗತಿ ಇದೆಯಾ? ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಏನಾದರೂ ಇದೆಯಾ ಅಂತ ಹೇಳಿ ಬಿಜೆಪಿ ನಾಯಕರು, ವಿಪಕ್ಷದವರು ಎಲ್ಲರೂ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕೋಗಿಲು ಬಡಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನ ಮಾತನಾಡ್ತಾ ಇದೆ ಅಂದರೆ ಇದೇನು ಅರ್ಥ? ಯಾಕಂದರೆ ಅಲ್ಲಿ ಜಾಸ್ತಿ ಜನ ಮುಸ್ಲಿಂ ಕುಟುಂಬದವರೇ ವಾಸವಾಗಿದ್ದರು, ಅವರ ಮನೆಗಳನ್ನು ತೆರವುಗೊಳಿಸಲಾಗಿದೆ. ಹೀಗಾಗಿ ಅದಕ್ಕೆ ಪಾಕಿಸ್ತಾನ ಮಾತನಾಡ್ತಾ ಇದೆಯಾ, ಕೇರಳ ಸರ್ಕಾರ ಮಾತನಾಡ್ತಾ ಇದೆ ಇಲ್ವಾ? ಏನಾದರೂ ಒಂದು ಬೇರೆ ವಿಚಾರ ಏನಾದರೂ ಇದೆಯಾ, ಲಿಂಕ್ ಇದೆಯಾ ಗೊತ್ತಿಲ್ಲ. ಆ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ರೆ ಸ್ವಲ್ಪ ತೀಕ್ಷ್ಣವಾಗಿ ಎಲ್ಲೋ ಒಂದು ಕಡೆ ಲಿಂಕ್ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ವಿಪಕ್ಷದವರು ಏನು ಅವರು ಟೀಕೆ ಮಾಡಬೇಕಲ್ಲ, ಟೀಕೆ ಮಾಡಬೇಕು ಅಂತ ಹೇಳಿ ಕೆಲವೊಂದು ವಿಚಾರ ಸಿಕ್ಕಾಗ ಈ ರೀತಿಯಾಗಿ ಬೇರೆ ದೇಶವನ್ನೇ ಲಿಂಕ್ ಮಾಡಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಕಾಂಗ್ರೆಸ್ ಕೂಡ ಅದಕ್ಕೆ ತಕ್ಕ ರೀತಿಯಲ್ಲಿ ಮಾತನಾಡಿದೆ. ಆದರೆ ನಾವು ಓಲೈಕೆಯ ರಾಜಕಾರಣ
ರಾಜಕಾರಣವನ್ನು ಮಾಡ್ತಾ ಇಲ್ಲ, ನಮ್ಮ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಈ ಹಿಂದೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಓಲೈಕೆ ರಾಜಕಾರಣ ಮಾಡ್ತೀರಿ ಹಂಗೆ ಹಿಂಗೆ ಅಂತೇಳಿ BJPಯವರು ಈ ಹಿಂದೆ ಕೂಡ ಮಾತನಾಡಿದಾಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್. ನೋಡಿ, ನಮಗೆ ಅದರ ಅಗತ್ಯ ಇಲ್ಲ, ನಮ್ಮನ್ನೇನು ಜನರು ಆಯ್ಕೆ ಮಾಡಿದ್ದಾರೆ ನಾವು ಅದೇ ರೀತಿಯಲ್ಲಿ ನಡೆದುಕೊಳ್ತಾ ಇದ್ವಿ, ಬಡ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ನಡೆದುಕೊಳ್ತಾ ಇದ್ದೀವಿ, ಯಾರಲ್ಲಿ ವಸತಿಯನ್ನು ಕಳೆದುಕೊಂಡಿದ್ದಾರೋ ಅವರಿಗೆ ಮತ್ತೆ ವಸತಿಯನ್ನು ಕೊಡುತ್ತಾ ಇದ್ದೀವಿ, ಅದು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ, ಅವರು ಕನ್ನಡದವರಾಗಿರಬೇಕು, ಕರ್ನಾಟಕದವರಾಗಿರಬೇಕು, ಎಲ್ಲ ದಾಖಲೆಗಳು ಇರಬೇಕು, ಇದ್ದರೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದರು. ಆದರೂ ಕೂಡ ವಿಪಕ್ಷದವರು ಸುಮ್ಮನೆ ಇರ್ತಾ ಇಲ್ಲ, ಏನೋ ಒಂದು ವಿಚಾರ ಇದೆ ನಿಮ್ಮ ಮಧ್ಯೆ, ಪಾಕಿಸ್ತಾನ ಹೆಂಗೆ ಮಾತನಾಡ್ತಾ ಇದೆ, ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲದಿರುವಂತಹ ವಿಚಾರಕ್ಕೆ ಸಂಬಂಧನೇ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಮಾತನಾಡ್ತಾ ಇದ್ದಾರೆ ಅಂದರೆ ಇದು ನೀವು ಕೊಟ್ಟಂತಹ ಸಲಿಗೆ, ನಿಮ್ಮ ಮಧ್ಯೆ ಇರುವಂತಹ ಒಂದು ಒಪ್ಪಂದ, ನೀವು ಮಾಡ್ತಾ ಇರುವಂತಹ ಒಂದು ಓಲೈಕೆಯ ರಾಜಕಾರಣ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರೆ BJP ನಾಯಕರೆಲ್ಲರೂ ಕೂಡ. ಹೀಗಾಗಿ ಈ ಒಂದು ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟಂತಹ ವಿಚಾರ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ, ವಿಪಕ್ಷದವರು ಮಾತನಾಡ್ತಾನೇ ಇದ್ದಾರೆ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.